ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ಒಂದು ತಿಂಗಳಿಂದ ಅತ್ಯಂತ ದೊಡ್ಡ ಸುದ್ದಿ ಮಾಡ್ತಿರುವ ವಿಷಯ ಅದೇನೆಂದರೆ, ಆಟೋ ಚಾಲಕರು ಮಧ್ಯೆ ಮತ್ತು ಜಗದೀಶ್ ಅವರ ಮಧ್ಯೆ ದೊಡ್ಡದಾದಂಥ ಕಲಹ ಮತ್ತು ಬಿರುಕು ಏರ್ಪಟ್ಟಿದೆ. ಲಾಯರ್ ಜಗದೀಶ್ ಅವರು ಬೈಕ್ ಟ್ಯಾಕ್ಸಿಯನ್ನು ವಾಪಸ್ ತರಿಸುವ ನಿಟ್ಟಿನಲ್ಲಿ, ಅದು ರಾಜ್ಯ ಸರ್ಕಾರ ಬ್ಯಾನ್ ಮಾಡಿತ್ತು, ಅದನ್ನು ವಾಪಸ್ ತರಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮತ್ತು ಅದರ ಹೋರಾಟ ಮಾಡಿದರು. ಅದಕ್ಕೆ ಪರ್ಯಾಯವೆಂಬಂತೆ ಬೈಕ್ ಟ್ಯಾಕ್ಸಿಯನ್ನು ವಾಪಸ್ ತಂದು ಅದಾದ ನಂತರ ಅವರು ಆಟೋದ ವಿರುದ್ಧವಾಗಿ ಮುಗಿಬೀಳುವಂಥ ಎಲ್ಲ ಪ್ಲ್ಯಾನ್ ಕೂಡ ಹಾಕ್ಕೊಂಡಿದ್ರು. ಅದಾದ ನಂತರ ಇದೀಗ ಆ ಹಂತ ಫೈನಲ್ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಜೊತೆಗೆ ಇದೀಗ ಲಾಯರ್ ಜಗದೀಶ್ ಮತ್ತು ಆಟೋದವರ ಮಧ್ಯೆ ದೊಡ್ಡದಾದಂಥ ಕಂದಕ ಏರ್ಪಟ್ಟಿದೆ, ದೊಡ್ಡದಾದಂಥ ಜಗಳ ಏರ್ಪಟ್ಟಿದೆ, ದೊಡ್ಡದಾದಂಥ ಮಲ್ಲಯುದ್ಧ ಕೂಡ ಏರ್ಪಟ್ಟಿದೆ. ಹಾಗಾದರೆ ಲಾಯರ್ ಜಗದೀಶ್ ಅವರು ಮಾಡ್ತಾ ಇರುವ ಆರೋಪಗಳೇನು, ಲಾಯರ್ ಜಗದೀಶ್ ಅವರು ಆಟೋದವರ ಮೇಲೆ ಮಾಡ್ತಾ ಇರುವಂಥ ಆರೋಪಗಳೇನು, ಜೊತೆಗೆ ಆಟೋ ಮಾಲೀಕರು, ಆಟೋ ಚಾಲಕರು ಮತ್ತು ಆಟೋ ಸಂಘದವರು ಲಾಯರ್ ಜಗದೀಶ್ ಅವರ ವಿರುದ್ಧ ಯಾವ ಆರೋಪಗಳನ್ನ ಮಾಡ್ತಾ ಇದ್ರು ಮತ್ತು ತಮ್ಮನ್ನ ಅಥವಾ ಆಟೋದ ಚಾಲಕರನ್ನ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಆಟೋ ಮಾಲೀಕರು, ಆಟೋ ಸಂಘದವರು ಯಾವೆಲ್ಲ ಪ್ರಶ್ನೆಗಳನ್ನ, ಯಾವೆಲ್ಲ ಉತ್ತರಗಳನ್ನ ಜಗದೀಶ್ ಅವರಿಗೆ ಹಾಕ್ತಾ ಇದ್ದಾರೆ, ಜೊತೆಗೆ ಜನರ ಮುಂದೆ ಲೈವ್ ಬಂದು ತಮ್ಮ ಎಲ್ಲ ಸಮಸ್ಯೆಗಳನ್ನ, ಯಾವ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ, ಇವೆಲ್ಲವನ್ನ ನೋಡೋಣ. ಇದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಲಾಯರ್ ಜಗದೀಶ್ ಅಂದ ಕೂಡ ನಿಮ್ಗೆ ನೆನಪು ಬರುತ್ತೆ, ಹೌದು, ಬಿಗ್ ಬಾಸ್ನಲ್ಲಿ 2 ವಾರ ಇದ್ದು ಅಲ್ಲಿ ಕಿರಿಕ್ ಮಾಡ್ಕೊಂಡು ಹೊರಗೆ ಬಂದಂಥ ವ್ಯಕ್ತಿ ಅಂತ. ಜೊತೆಗೆ ಅವರು ಅನೇಕ ಹೋರಾಟಗಳನ್ನು ನಾವು ನೋಡಿದ್ದೇವೆ. ಒಬ್ಬ ಮಿನಿಸ್ಟರನ್ನ ಕೆಳಗಿಳಿಸಿದಂಥ ಒಂದು ಹಿರಿಮೆ ಕೂಡ ಅವ್ರಿಗೆ ಸರುತ್ತೆ. ಆದರೆ ಅವರು ಮಾತನಾಡುವಾಗ ಸ್ವಲ್ಪ ಆಯತಪ್ಪಿ ಮಾತಾಡ್ತಾರೆ ಅನ್ನುವಂಥ ಒಂದು ಆಪಾದನೆ ಕೂಡ ಅವರಿಗಿದೆ. ಆದರೆ ಅವರ ಉದ್ದೇಶ ಹೋರಾಟ ಮಾಡಬೇಕಂತ. ಜೊತೆಗೆ ಮತ್ತೊಂದು ಕಡೆ ನೋಡಿದ್ರೆ ಆಟೋ ಚಾಲಕರು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಆಟೋಗಳು ಬೆಂಗಳೂರಲ್ಲಿ ಓಡಾಡ್ತಿವೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಜೊತೆಗೆ ಆಟೋದವರು ಕೂಡ ರಾತ್ರಿ ಹಗಲಿನ ತಮ್ಮ ಸೇವೆಯನ್ನು ಮಾಡ್ತಾರೆ ಮತ್ತು ಪ್ರಯಾಣಿಕರಿಗೆ ಅಥವಾ ಗ್ರಾಹಕರಿಗೆ ತಮ್ಮ ಸೇವೆಯನ್ನು ಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ ನಾನು ಒಂದು ವಿಷಯವನ್ನು ಹೇಳ್ತೇನೆ, ಯಾರು ಏನೇ ಆರೋಪ ಮಾಡಲಿ, ಲಾಯರ್ ಜಗದೀಶ್ ಅವರು ಆಟೋದವರ ಮೇಲೆ ಆರೋಪ ಮಾಡಲಿ ಅಥವಾ ಆಟೋದವರು ಲಾಯರ್ ಜಗದೀಶ್ ಅವರ ವಿರುದ್ಧ ಏನೇ ಆರೋಪ ಮಾಡಲಿ ಅಥವಾ ಅಲ್ಲಿ ಮಧ್ಯೆ ಬಂದಂಥ ಬೈಕ್ ಟ್ಯಾಕ್ಸಿ ಅವರು ಏನೇ ಆರೋಪ ಇದ್ರೂ ಕೂಡ ಸರಿಸುಮಾರು 70ರಿಂದ 85 ವರ್ಷವಾದವರು ಕೂಡ, ಅಂದರೆ ಅಂಥ ವಯಸ್ಕರು ಕೂಡ ಆಟೋ ಓಡಿಸ್ತಾ ಇದ್ದಾರೆ. ಯಾವುದೋ ಕಳ್ಳತನ ಮಾಡದೆ, ಯಾವುದೇ ದರೋಡೆ ಮಾಡದೆ, ಏನೂ ಕೆಟ್ಟ ಕೆಲಸ ಮಾಡದೆ ಮೀಟರ್ ಹಾಕ್ಕೊಂಡು, ನೀವು ಅನೇಕ ಕಡೆ ನೋಡಿರ್ಬೋದು, ಅನೇಕ ವಯಸ್ಕರನ್ನ ಮಾತಾಡಿಸಿ ನೀವು ಆಟೋ ಕರೆದಾಗ ಅವ್ರು ಬರ್ತಾರೆ, ಏನೂ ಕೇಳಲ್ಲ, ಎಲ್ಲಿಗೆ ಹೋಗ್ಬೇಕಂತ ಕೇಳ್ತಾರೆ, ಮೀಟರ್ ಟರ್ನ್ ಮಾಡಿ ಅವ್ರು ಹೋಗ್ತಾ ಇರ್ತಾರೆ. ಆಟೋದ ಮೇಲೆ ಮೀಟರ್ ಮೇಲೆ ಒಂದೇ ಒಂದು ರೂಪಾಯಿ ಕೂಡ ಅವ್ರು ಕೇಳಲ್ಲ. ಅಂಥ ಆಟೋ ಚಾಲಕರಿಗೆ, ಅಂಥ ಒಬ್ಬ ಉಳ್ಳಂಥ ಒಬ್ಬ ಕೆಲಸಗಾರರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಪಮಾನ ಆಗಬಾರ್ದು. ಆಟೋ ಚಾಲಕರು, ಆಟೋದವರು ಯಾರೂ ಸರಿ ಇಲ್ಲ ಅಂದ ಕೂಡಲೇ ಆ ಕೆಟ್ಟ ಕೀರ್ತಿ ಅವ್ರಿಗೂ ಕೂಡ ಬರಬಾರ್ದು. ನಿಮ್ಮ ಹೋರಾಟ, ನಿಮ್ಮ ಜಗಳ, ನಿಮ್ಮ ಒಂದು ಬಿರುಕು ಅಥವಾ ನಿಮ್ಮ ಪ್ರತಿಭಟನೆ ಏನಿದ್ರೂ ಕೂಡ ವಯಸ್ಸಾದಂಥ 70ರಿಂದ 80 ವರ್ಷವಾದಂಥ ಅನೇಕ ಆಟೋದವರು ತಮ್ಮ ಜೀವನೋಪಾಯಕ್ಕಾಗಿ, ತಮ್ಮ ಜೀವನಕ್ಕಾಗಿ ತಮ್ಮ ಇಡೀ ವಯಸ್ಸಿನಲ್ಲೂ ಕೂಡ ಹೋರಾಟವನ್ನು ಮಾಡ್ತಾರೆ. ಅದು ನಿಯತ್ತಾಗಿ ಬದುಕುವಂಥ ಆಟೋ ಚಾಲಕರು, ಅದರಲ್ಲೂ ವಯಸ್ಸಾದವರು. ಅಲ್ಲಿ ಒಬ್ಬರು ಇಬ್ಬರು ಇರ್ಬೋದು ಬಿಟ್ಟು ನಾನು ಅನೇಕವರನ್ನು ನೋಡಿದ್ದೇನೆ, ಕಾಲು ಇಲ್ದಿದ್ದವರು ಕೂಡ ಆ ಸ್ಟಿಕ್ ಹಿಡ್ಕೊಂಡು ಆಟೋ ಓಡಿಸೋಂಥ ಎಕ್ಸಾಂಪಲ್ ಕೂಡ ನಾನು ನೋಡಿದ್ದೇನೆ. ಅನೇಕ ಮಹಿಳೆಯರು ಕೂಡ ಆಟೋ ಓಡಿಸ್ತಾರೆ. ಇದು ಒಂದು ಕಡೆ ಇಟ್ಟರೆ, ಲಾಯರ್ ಜಗದೀಶ್ ಅವರು ಆರೋಪಗಳನ್ನು ಏನು ಮಾಡಿದ್ರು ಅಂದರೆ, ಅವರು ಮೊದಲು ಸ್ಟಾರ್ಟ್ ಆಗಿದ್ದಂಥ ಒಂದು ಅವ್ರ ಪ್ರತಿಭಟನೆ, ಬೈಕ್ ಟ್ಯಾಕ್ಸಿ ಯಾವಾಗ ರಾಜ್ಯ ಸರ್ಕಾರ ಬ್ಯಾನ್ ಮಾಡ್ತಲ್ಲ ಅದು ಸೇಫ್ ಅಲ್ಲ, ಅಥವಾ ಅನೇಕ ಕಾರಣಗಳನ್ನ ಇಟ್ಕೊಂಡು ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡ್ತಲ್ಲ, ಅವಾಗ ಜಗದೀಶ್ ಅವರು ಲೈವ್ ಬಂದು ಅಥವಾ ಹೋರಾಟಗಳ ಮುಖಾಂತರ ಹೇಳ್ತಾರೆ, ಇಲ್ಲ 10 ಲಕ್ಷಕ್ಕೂ ಹೆಚ್ಚು ಜನರು ನಿರುದ್ಯೋಗಿ ಆಗ್ತಾರೆ, ಪಾಪ ಎಲ್ಲೋ ನೈಟ್ ಡ್ಯೂಟಿ ಮಾಡ್ತಾ ಇರ್ತಾರೆ, ಅವರಿಗೆ ಜೀವನೋಪಯೋಗಕ್ಕಾಗಿ ಸಂಬಳ ಸಾಲ ಅಂತವರು ಒಂದು ಬೈಕ್ ಇಟ್ಕೊಂಡಿರ್ತಾರೆ. ಅವರು ಬೈಕ್ ಟ್ಯಾಕ್ಸಿ ಸೇವೆ ಮುಖಾಂತರ 15,000 20,000 ದುಡಿಮೆ ಮಾಡಿಕೊಂಡು ಮನೆ ಸಾಕ್ತಾರೆ, ಮನೆ ಕಟ್ತಾರೆ, ತಂಗಿ ಮದುವೆ ಮಾಡ್ತಾರೆ. ಹೀಗೆ ಅವರು ಜೀವನೋಪಯೋಗಕ್ಕಾಗಿ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಕೆಲವೊಬ್ಬರು ಅದನ್ನೇ ಪರ್ಮನೆಂಟ್ ಕೆಲಸವಾಗಿ ಮಾಡಿಕೊಂಡು ಬೈಕ್ ತೊಗೊಂಡಿರ್ತಾರೆ, ಲಕ್ಷಾಂಗಟ್ಟಲೆ ಸಾಲ ಮಾಡ್ಕೊಂಡು ಬೈಕ್ ತೊಗೊಂಡಿರ್ತಾರೆ. ಹಾಗಾಗಿ ಅವರಿಗೆ ನೀವು ಸಡನ್ ಆಗಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ರಾಜ್ಯ ಸರ್ಕಾರದಲ್ಲಿ ನೀವು ಬ್ಯಾನ್ ಮಾಡಿದ್ರೆ ಅವರ ಜೀವನೋಪಯೋಗಕ್ಕಾಗಿ ಅಥವಾ ತಗೊಂಡ ಬೈಕ್ಗೆ EMI ಅನ್ನು ಕಟ್ಟಲಿಕ್ಕೆ ಹೇಗಾಗುತ್ತೆ, ಅಥವಾ ನೀವು ಅದನ್ನು ಯಾಕೆ ನೀವು ಮೊದಲೇ ಪರ್ಮಿಷನ್ ಕೊಟ್ಟರೆ ಅನ್ನುವಂಥ ಹೋರಾಟವನ್ನು ಮಾಡ್ತಾರೆ. ಅದು ಒಂದು ಕಡೆಗೆ. ಆದರೆ ಹಿಂದಿನ ಉದ್ದೇಶ ಆಟೋದಲ್ಲಿ ಹೇಳ್ತಾರೆ, ಇಲ್ಲ ಆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಬೇಕಿತ್ತು, ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ, ಬೈಕ್ ಟ್ಯಾಕ್ಸಿ ಹಿಂದೆ ವಯಸ್ಕರು ಕೂತ್ಕೊಂಡು ಹೋಗ್ಲಿಕ್ಕಾಗಲ್ಲ, ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ನೇರವಾಗಿ ಕೆಳಗೆ ಬೀಳಬೇಕಾಗುತ್ತೆ, ಆದರೆ ಆಟೋ ಹಾಗಲ್ಲ, ಆಟೋ ಬಿದ್ದರೂ ಕೂಡ ಆಟೋ ಒಳಗಡೆ ಸೇಫ್ ಆಗಿರ್ಬೋದು ಎನ್ನುವಂಥ ಒಂದು ವಾದವನ್ನು ಆಟೋ ಚಾಲಕರು ಮಾಡ್ತಾಯಿದ್ರು. ಇಲ್ಲಿಗೆ ಸ್ಟಾರ್ಟ್ ಆದಂಥ ಸಂಘರ್ಷ ತಾರಕಕ್ಕೇರುತ್ತೆ.
ಅದರಿಂದ ರೊಚ್ಚಿಗೆದಂತ ಲಾಯರ್ ಜಗದೀಶರು ಇಲ್ಲ ಬೈಕ್ ಟ್ಯಾಕ್ಸಿಯನ್ನು ತರಲೇಬೇಕು ಎನ್ನುವಂಥ ಹೋರಾಟಕ್ಕೆ ಮಾಡ್ತಾರೆ. ಅದಕ್ಕೆ ಪರ್ಯಾಯವಂತೆ ಬೇರೆ ಬೇರೆ ಸಂಘದವರು ಅಥವಾ ಬೈಕ್ಗೆ ಸಂಬಂಧಪಟ್ಟಂಥವ್ರು ಆ ಕೋರ್ಟ್ಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಿರೋದು ಒಂದು ಕಡೆ ನಡೀತಾ ಇರ್ತದೆ. ಆದರೆ ಲಾಯರ್ ಜಗದೀಶ್ ಮತ್ತು ಆಟೋದವರ ಸಂಘರ್ಷ ಮುಂದುವರಿಯುತ್ತೆ. ಲಾಯರ್ ಜಗದೀಶರು ಆಟೋದವರ ಮೇಲೆ ಮುಗಿ ಬೀಳ್ತಾರೆ. ಕೆಲವೊಂದು ಆಟೋದವರು ಸರಿ ಇಲ್ಲ, ಕೆಲವೊಂದು ಆಟೋದವರು ಮೀಟರ್ ಹಾಕಲ್ಲ, ಕೆಲವೊಂದು ಆಟೋದವರು ರೂಲ್ಸ್ ಫಾಲೋ ಮಾಡಲ್ಲ, ಅವರಿಗೆ ಲೈಸೆನ್ಸ್ ಇಲ್ಲ, ಪರ್ಮಿಷನ್ ಇರಲ್ಲ, ಯಾರ್ಯಾರ್ದು ಏನೇನೋ ಮಾತು ಕೇಳ್ಕೊಂಡು ಯಾರ್ಯಾರ್ದು ಬಾಡಿಗೆ ತಗೊಂಡು ಪಾಪ ಬಡ ಚಾಲಕರು ಓಡಿಸ್ತಾ ಇರ್ತಾರೆ. ಆದರೆ ಏನಾದರೂ ಫೈನ್ ಬಿದ್ದರೆ ಬಡ ಚಾಲಕರನ್ನ ಬೀಳ್ತಾರೆ. ಅದಕ್ಕೆ ಒಂದು ಸಂಘ ಇದೆ. ಅವರು ಕೆಲವೊಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಟೋವನ್ನು ತೆಗೆದುಕೊಂಡು ಕೆಲವೊಬ್ಬರಿಗೆ ಬಾಡಿಗೆ ಬಿಡ್ತಾರೆ. ಅವರು 250-300 ರೂಪಾಯಿ ತಗೊಳ್ತಾರೆ ಅನ್ನುವಂಥ ಒಂದು ಆಪಾದನೆ ಮಾಡ್ತಾರೆ. ಜೊತೆಗೆ ಅನೇಕ ಆಪಾದನೆ ಲಾಯರ್ ಜಗದೀಶ್ ಆಪಾದನೆ ಒಂದು ಪಟ್ಟಿನೇ ಮಾಡ್ಬೋದು. ಅದಕ್ಕೆ ಪರ್ಯಾಯವಾಗಿ ಆಟೋ ಚಾಲಕರು ಕೂಡ ಹೇಳ್ತಾರೆ, ಇಲ್ಲ ಓಲಾ ಊಬರ್ ಕಡೆಯಿಂದ ಮೋಸ ಆಗ್ತಿದೆ. ಓಲಾ ಊಬರ್ ಅವರು 1 ಕಿಲೋಮೀಟರ್ಗೆ 100 ರೂಪಾಯಿ ತಗೊಳ್ತಾರೆ. ಆದರೆ ನಮ್ಮ ಆಟೋ ಚಾಲಕರು ಹಾಗಲ್ಲ. ನಮ್ಮ ಆಟೋ ಚಾಲಕರು ಕೆಲವೊಂದು ಕಡೆ ತಪ್ಪಿದೆ, ಅದನ್ನು ತಪ್ಪು ತಿದ್ಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಆಟೋ ಚಾಲಕದ ಸಂಘದವರು ಮತ್ತು ಆಟೋ ಚಾಲಕದ ಮಾಲೀಕರು ಮತ್ತು ಅನೇಕ ಸಂಘ ಸಂಸ್ಥೆಗಳು ಹೇಳ್ತಾರೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದ ಒಂದು ವಿಷಯ ಅಂದರೆ ಆಟೋ ಚಾಲಕರು ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲ ಆಟೋ ಚಾಲಕರೇ, ನಮ್ಮ ಸ್ನೇಹಿತರೆ, ನೀವೆಲ್ಲರೂ ಕೂಡ ಓಲಾ ರ್ಯಾಪಿಡೋ ಇಂಥ ಆ್ಯಪ್ಗಳನ್ನ ಮಾಡಬೇಡಿ. ನಿಮಗೆ ಮೀಟ್ರ್ ಇದೆ, ನೀವು ನಿಯತ್ತಾಗಿ ದುಡ್ರಿ, ಜೊತೆ ಯೂನಿಫಾರ್ಮ್ ಹಾಕ್ಕೊಳ್ಳಿ, ನಿಮ್ಮ ಪರ್ಮಿಷನನ್ನು ನೋಡ್ಕೊಳ್ಳಿ, ನಿಮ್ಮ ಲೈಸೆನ್ಸು ಪರ್ಮಿಟು ಎಲ್ಲವನ್ನು ಇಟ್ಕೊಳ್ಳಿ. ಯಾರೇ ಹಿಡಿದ್ರು ಕೂಡ ನಿಮ್ಗೇನು ಫೈನ್ ಹಾಕ್ಲಿಕ್ಕಾಗಲ್ಲ, ಯಾಕಂದರೆ ನೀವು ನಿಯತ್ತಾಗಿದ್ರೆ ಮಾತ್ರ ಎನ್ನುವಂಥ ಸ್ಪಷ್ಟನೆ ಕೊಡ್ತಾರೆ. ಜೊತೆಗೆ ಅವರಿಬ್ಬರ ಟಾಕ್ ವಾರ್ ಅಂದರೆ ಆಟೋ ಚಾಲಕರ ಮಾಲೀಕರ ಅನೇಕ ಸಂಘ ಸಂಸ್ಥೆಗಳ ಟಾಕ್ ವಾರ್ ಮತ್ತು ಜಗದೀಶ್ ಅವರ ಟಾಕ್ ವಾರ್ ಅದು ಮುಂದುವರಿತಾನೆ ಇರುತ್ತೆ. ಇದರ ಮಧ್ಯೆ ಕೂಡ ಕೆಲವೊಂದು ಕಡೆ ಏನಾಗುತ್ತಂದ್ರೆ ಲಾಯರ್ ಜಗದೀಶ್ ಹೇಳ್ತಾರೆ, ಇಲ್ಲ ಆಟೋದವರು ಹಿಂದ್ಗಡೆ ಬೋರ್ಡ್ ಹಾಕೊಳ್ತಾರೆ ಅಥವಾ ಒಂದೇ ನಂಬರ್ನಲ್ಲಿ 2765 ಅಂತ ಯಾವುದೋ ನಂಬರ್ನಲ್ಲಿ 8 ಆಟೋ ಓಡ್ತಾ ಅಂತ ಒಂದು ಆಪಾದನೆ ಮಾಡ್ತಾರೆ. ಅದಕ್ಕೆ ಪರ್ಯಾಯವಾಗಿ ಇಲ್ಲ ಆ ಎಲ್ಲ 8 ಆಟೋಗಳು ಪೇಂಟ್ ಚೇಂಜ್ ಆಗಿದೆ ಹೊರತು ಅದು ಒಬ್ಬನ ವಸಂತ್ ಅಂತ ಎನ್ನುವಂಥ ಆಟೋ ಚಾಲಕನ ಹೆಸರಿಗಿದೆ. ಅವರು 2015ರಿಂದ ಈಗ ಅದನ್ನು ತಗೊಂಡಿದ್ರು. ಈಗ 5 ವರ್ಷದಿಂದ ಅದು ಓಡಿಸ್ತಾ ಇದ್ದಾರೆ. ಒಂದ್ಸಲ ಆಕ್ಸಿಡೆಂಟ್ ಆಗುತ್ತೆ, ಒಂದ್ಸಲ ಪೇಂಟ್ ಮಾಡಿಸಿರ್ತೀವಿ, ಒಂದ್ಸಲ ಬೇರೆ ಬೋರ್ಡ್ ಹಾಕಿರ್ತೀವಿ. ಹಾಗಾಗಿ ಕಲರ್ ಚೇಂಜ್ ಆಗಿದೆ ಹೊರತು ಅಥವಾ ಸ್ಟಿಕರ್ ಚೇಂಜ್ ಆಗಿದೆ ಹೊರತು ಆಟೋ ಚೇಂಜ್ ಆಗಿಲ್ಲ. ಹಾಗೆ ಆಟೋ ನಂಬರ್ ಚೇಂಜ್ ಆಗಲಿ ಸಾಧ್ಯ ಇಲ್ಲ. ಯಾವ ಕಾರಣಕ್ಕಾಗಿ ನಮ್ಮ ಮೇಲೆ ಸುಮ್ಮನೆ ಆಪಾದನೆಯನ್ನು ಮಾಡ್ತಿದ್ದಾರೆ, ಅದಕ್ಕೆ ಪ್ರೂಫ್ ಇಲ್ಲದೆ ಮಾತಾಡ್ತಾ ಇದ್ದಾರೆ ಅನ್ನುವಂಥ ಆಪಾದನೆಯನ್ನು ಆಟೋ ಚಾಲಕರು ಲಾಯರ್ ಜಗದೀಶ್ ಅವರ ಮೇಲೆ ಮಾಡ್ತಾರೆ. ಅದಕ್ಕೆ ಜಗದೀಶ್ ಅವರು ಸ್ಪಷ್ಟನೆ ಇನ್ನೂ ತನಕ ಕೊಟ್ಟಿಲ್ಲ. ಆದರೆ ಒಂದಂತೂ ಇಲ್ಲಿ ಸತ್ಯ ಏನಂದ್ರೆ ಆಟೋ ಚಾಲಕರ ಮತ್ತು ಜಗದೀಶ್ ಅವರ ಆರೋಪ ಪ್ರತ್ಯಾರೋಪ ಇದೀಗ ಹೋಗ್ತಾನೆ ಇದೆ. ಆ ಆಟೋ ಚಾಲಕರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಅಥವಾ ಆಟೋ ಬಗ್ಗೆ ಸಂಘ ಸಂಸ್ಥೆಗಳು ಜೊತೆಗೆ ಕೆಲವೊಂದು ಓಲಾ ಊಬರ್ಗಳ ಒಂದು ಕಂಪ್ಲೇಂಟ್ ಅನ್ನು ಇಟ್ಕೊಂಡು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ನೋಟಿಸನ್ನು ಕೊಡ್ತಾರೆ. ಜಂಟಿ ಟ್ರಾಫಿಕ್ ಕಮಿಷನರ್ ನೋಟಿಸನ್ನು ಕೊಡ್ತಾರೆ. ನೀವು ಆದಷ್ಟು ಬೇಗ ಪರ್ಮಿಟ್ ಇಲ್ಲದಿರುವಂಥ ಆಟೋಗಳನ್ನು ಅಥವಾ ಬೇರೆ ಬೇರೆ ಮೀಟ್ರಿಗಿಂತ ಜಾಸ್ತಿ ಹಣ ತೆಗೆದುಕೊಳ್ಳುವಂಥ ಕಂಪ್ಲೇಂಟ್ ಬಂದರೆ ಅವರನ್ನು ರೈಡ್ ಮಾಡಬೇಕು ಅನ್ನುವಂಥ ನೋಟಿಸನ್ನು ಕೊಡ್ತಾರೆ. ಅದಾದ ನಂತರ ಕೇವಲ 24 ಗಂಟೆ ಒಳಗಾಗಿ 200ಕ್ಕೂ ಹೆಚ್ಚು ಆಟೋಗಳು ಸೀಜ್ ಆಗುತ್ತೆ ಮತ್ತು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗುತ್ತೆ. ಜೊತೆಗೆ ಲಾಯರ್ ಜಗದೀಶ್ ಅವರು ಮಾಡ್ತಿರುವಂಥ ಆರೋಪ ಅದೇನೆಂದರೆ ಬೆಂಗಳೂರಿನಲ್ಲಿ ಸರಿಸುಮಾರು 10ರಿಂದ 15 ಲಕ್ಷ ಆಟೋ ಓಡಾಡ್ತಿದೆ. ಅದರಲ್ಲಿ ಕೇವಲ 1,67,032 ಆಟೋಗೇನೋ ಪರ್ಮಿಟ್ ಇದೆ. ಮಿಕ್ಕ ಸರಿಸುಮಾರು 8.5 ಲಕ್ಷ ಅಥವಾ 10 ಲಕ್ಷ ಆಟೋಗಳು ಎಲ್ಲಿಂದ ಬಂದು ಅದನ್ನು ಯಾರು ಓಡಿಸ್ತಾ ಇದ್ದಾರೆ, ಅದಕ್ಕೆ ನಂಬರ್ ಇಲ್ಲ, ಅದಕ್ಕೆ ಪರ್ಮಿಟ್ ಇಲ್ಲ, ಯಾರೋ ಒಬ್ಬರು ಆಟೋ ತಂದುಕೊಂಡು ಓಡ್ತಾರೆ, ಯಾರೋ ಪಾಪ ಅಮಾಯಕರಾದಂಥ ಚಾಲನೆಯಲ್ಲಿ ಕಲ್ತಂತರು ಓಟೋ ಓಡಿಸ್ತಾರೆ, ಆದರೆ ಅದಕ್ಕೆ ಪರ್ಮಿಷನ್ ಇರಲ್ಲ ಎನ್ನುವಂಥ ಒಂದು ಆಪಾದನೆಯನ್ನು ಕೂಡ ಮಾಡ್ತಾರೆ. ಇವೆಲ್ಲದರಿಂದ ಒಂದು 2-3 ದಿನ RTOದವರು ರೈಡ್ ಮಾಡ್ತಾರೆ. ಎಲ್ಲವೂ ಕೂಡ ಹೌದು. ಆದರೆ ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ಆಟೋ ಚಾಲಕರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ನಿಯತ್ತಾಗಿದ್ದೇವೆ, ಕೆಲವೊಂದು 5-6% ಹಾಗಿರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಆಟೋ ಸಂಘದವರು ಕೂಡ ಅದನ್ನು ಡಿಪೆಂಡ್ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಮತ್ತೊಂದು ಗಮನಿಸಬೇಕಾದ ವಿಷಯ ಅಂದರೆ ಭ್ರಷ್ಟಾಚಾರ ಅನ್ನೋದು ಎಲ್ಲ ಕಡೆಗಿದೆ. ನೀವು ಒಂದು ಬೈಕ್ ಓಡಿಸ್ತಾ ಇರ್ತಾರೆ, ಒಂದು ಬೈಕ್ ಓಡಿಸ್ತಾ ಇರುವಾಗ ಆ ಬೈಕ್ ಮೇಲೆ ಎಷ್ಟು ಫೈನ್ ಬಿದ್ದಿದೆ ಅಂದರೆ ಬೈಕ್ ಒಂದು 5-6 ವರ್ಷ ಓಡಿಸ್ತಿರ್ತಾರೆ. ಅದರ ಈಗಿನ ಮೇಲೆ 30,000 ಇತ್ತಂದರೆ ಆ ಬೈಕ್ ಮೇಲೆ ಬಿದ್ದಂಥ ಹೆಲ್ಮೆಟ್ ಮತ್ತು ಡಬಲ್ ರೈಡಿಂಗ್, ಟ್ರಿಬಲ್ ರೈಡಿಂಗ್ ಅಥವಾ ಫೈನ್ ಇದೆಯಲ್ಲ, ಆ ಫೈನ್ ನೋಡಿದ್ರೆ 50,000-60,000 ಆಗುತ್ತೆ. ಅದನ್ನು ಯಾಕೆ ಕಾಲಕ್ಕೆ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ವಸೂಲು ಮಾಡಲಿಕ್ಕೆ ಸರ್ಕಾರ ಹತ್ರ ಆಗಲ್ಲ ಅಥವಾ RTOದ ಹತ್ರ ಆಗಲ್ಲ? ಅವೇನಾದರೂ ಬೈಕ್ ಬಿಟ್ಟು ಹೋದರೆ ಅದ್ರ ಮೇಲೆ 20,000 ಇರುತ್ತೆ. ಆದರೆ ಅದ್ರ ಮೇಲೆ ಫೈನ್ ಇರುತ್ತಲ್ಲ, ಅದು 50,000-60,000 ಇರುತ್ತೆ. ಹಾಗಾಗಿ ಸರ್ಕಾರ ಕೂಡ ಕಾಲಕ್ಕೆ ಫೈನನ್ನು ರಿವೈಸ್ ಮಾಡಬೇಕಾಗುತ್ತೆ. ಅದರ ಒಂದು ಗಮನ ಇಟ್ಕೊಂಡು ನೋಡಬೇಕಾಗುತ್ತೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ವರ್ಷಕ್ಕೊಮ್ಮೆ ಆ ಫೈನನ್ನು ರೆಡಿ ಮಾಡಿಬಿಡುತ್ತೆ. ನಿಮಗೆ ಡಿಸ್ಕೌಂಟ್ ಕೊಡ್ತೀವಿ, ನೀವು ಆದಷ್ಟು ಬೇಗ ಫೈನ್ ಕಟ್ಟಿ ಅಂತ. ಇವೆಲ್ಲವೂ ಕೂಡ ಒಂದು ಸಮಾಜಕ್ಕೆ ಘಾತುಕವಾದಂಥ ವಿಷಯ. ಸರ್ಕಾರ ಕೆಲವೊಂದು ನಿರ್ಣಯವನ್ನು ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗತ್ತೆ. ನೀವು ಎಲ್ಲೇ ಹೋಗಿ, ನೀವು ಕಂದಾಯ ಇಲಾಖೆ ಹೋಗಿ ಅಥವಾ ನೀವು ಯಾವುದೇ ಒಂದು ಸರ್ಕಾರಿ ಇಲಾಖೆ ಹೋಗಿ ಎಲ್ಲಿ ಹೋದರೂ ಕೂಡ ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಾನೆ ಇದೆ. ಹಾಗಾಗಿ ಈ ಆರೋಪ ಅಂದ್ಕೂಳೆ, ಭ್ರಷ್ಟಾಚಾರ ಅಂದ್ಕೂಳೆ ಅಥವಾ ಕೆಟ್ಟ ಕೆಲಸ ಅಂದ್ಕೂಳೆ ಅದು ಆಟೋದವರಿಗೆ ಮಾತ್ರ ಅಲ್ಲ, ಆಟೋದು ಎಲ್ಲ ಕಡೆಗೂ ಕೆಲವೊಂದು ಫಾಲ್ಟ್ ಇದ್ದಿರುತ್ತೆ. ಹಾಗಾಗಿ
ನಾವು ಮಾಡುವಂಥ ಆರೋಪ ಇದೆ, ನಾವು ಏನೇ ಆರೋಪ ಮಾಡಿದ್ರು ಕೂಡ ನನ್ನ ಒಂದು ಮುಖ್ಯ ಉದ್ದೇಶ ಅಂದರೆ ವಯಸ್ಸಾದಂಥವ್ರು ಇರ್ತಾರೆ, ವಯಸ್ಸಾದಂಥ 70ರಿಂದ 80 85 ವರ್ಷ ಆದವರು ಕೂಡ ಆಟೋ ಓಡಿಸುವಂಥ ನಾವು ಸ್ವಲ್ಪ ನೋಡ್ತೀವಿ. ಯಾಕಂದರೆ ಅವ್ರಿಗೆ ಜೀವನೋಪಾಯಕ್ಕಾಗಿ ಬೇರೆ ಕೆಲಸ ಇರಲ್ಲ, ಏನೇನೋ ಫ್ಯಾಮಿಲಿ ಸಮಸ್ಯೆ ಇರುತ್ತೆ, ತಾವು ನಿಯತ್ತಾಗಿ ಸ್ವಾಭಿಮಾನ ದುಡಿದು ಬದುಕಬೇಕು ಅನ್ನುವಂಥ ಒಂದು ಮನಸ್ಸಿರುತ್ತೆ. ಹಾಗಾಗಿ ಆಟೋವನ್ನು ಸ್ಲೋ ಆಗಿ ಓಡಿಸ್ತಾ ಇರ್ತಾರೆ. ಅದು ಕೂಡ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಯಾಕಂದರೆ ಪೇಷಂಟ್ ಇರ್ತಾರೆ ಅಥವಾ ಗರ್ಭಿಣಿ ಇರ್ತಾರೆ, ಅವ್ರಿಗೆ ಅಂಥ ಆಟೋನೇ ಬೇಕಾಗುತ್ತೆ. ಯಾಕಂದ್ರೆ ನೀವು ಒಬ್ಬ ಹುಡುಗನ ನಾವು ಯಾರೋ ಕೇಳಿದ್ರೆ ಸ್ವಲ್ಪ ಸ್ಲೋ ಹೋಗಿ ಅಂದರೆ ಒಂದು 2-3 ಜಂಪನ್ನು ಸ್ಲೋ ಹೋಗ್ತಾನೆ, ಆದರೆ ಅವನ ನಾರ್ಮಲ್ ರೂಢಿ ಏನಿರ್ತಂದ್ರೆ ಅವ್ನು ಸ್ಪೀಡಾಗಿ ಹೋಗ್ಬೇಕಂತ ಇರುತ್ತೆ. ಹಾಗಾಗಿ ತುಂಬ ಜನ ನೀವು ಮಹಿಳೆಯರಾಗಿರ್ಬೋದು ಅಥವಾ ಫ್ಯಾಮಿಲಿ ಮೆನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಸ್ವಲ್ಪ ವಯಸ್ಸಾದಂಥ ಆಟೋ ಡ್ರೈವರ್ನ ನೋಡ್ತಾರೆ, ಯಾಕಂದ್ರೆ ಅವರು ಸೇಫಾಗಿ ಕರ್ಕೊಂಡು ಹೋಗ್ತಾರೆ, ಆರಾಮಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಇಲ್ಲ. ಜೊತೆಗೆ ನೀವು ಮತ್ತು ಅನೇಕ ಕಡೆ ನೋಡಿರ್ಬೋದು, ಅದರಲ್ಲೂ ಬೆಂಗಳೂರು ಬಸ್ ಸ್ಟ್ಯಾಂಡ್ ಇರ್ಬೋದು, ಅಂದರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ರೈಲ್ವೆ ಸ್ಟೇಷನ್ ಇರ್ಬೋದು, ಅಲ್ಲಿ ನಿಮ್ಮನ್ನು ತುಂಬ ಜನ ಕರೀತಾರೆ ನೋಡಿ. ಪ್ರಯಾಣಿಕರು ಬರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ನಾನು ರಾಜಧಾನಿಗೆ ಹೋಗಬೇಕು ಅಥವಾ ನಾನು KR-ಪುರಂಗೆ ಹೋಗಬೇಕು, ಎಲ್ಲವೂ ಗೊತ್ತಿರುತ್ತೆ. ನೀವು ಕರೆಯುವಂಥ ದೃಷ್ಟಿ ಇರ್ಬೋದು, ನೀವು ಕರೆಯುವಂಥ ವೇ ಇರ್ಬೋದು, ಅದು ತಕ್ಕದಾಗಿರೋದಿಲ್ಲ. ಜೊತೆಗೆ ಓಕೆ, ನಿಮ್ಮ ಆಟೋಗಳ ಮಧ್ಯೆ ಒಂದು ಕಾಂಪಿಟೇಷನ್ ಇರ್ಬೋದು, ಈಗ ನಮಗೆ ಬರಬೇಕಾಗೋದು ನಮಗೆ ಬರಲಿ, ನಮಗೆ ಸ್ವಲ್ಪ ಸಹಾಯ ಆಗಲಿ ಅನ್ನೋ ದೃಷ್ಟಿಯಲ್ಲಿ, ಬಾಡಿಗೆ ಸಿಗಲಿ ಅಂತ ದೃಷ್ಟಿಯಲ್ಲಿ. ಆದರೆ ಕರೆದ ಕೂಡಲೇ ಅವ್ರು ಏನೋ ಬಂದುಬಿಡ್ತಾರೆ, ಅವ್ರು ಹೇಳ್ತಾರೆ ಇಲ್ಲ KR-ಪುರಂಗೆ ಹೋಗಬೇಕು ಅಥವಾ ರಾಜಧಾನಿಗೆ ಹೋಗಬೇಕು ಅಂದ್ಕೊಂಡು ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಇಷ್ಟ ಇರಲ್ಲ, ನೀವು ಸಡನ್ ಆಗಿ ಬರಲ್ಲ ಅಂತ ಹೇಳ್ಬಿಡ್ತೀರಿ. ಒಂದು ನೀವು ಕರೆದ ತಪ್ಪು, ಓಕೆ ಕರೆದ ನಂತರ ಅವ್ರು ಬಂದ ನಂತರ ನೀವು ಅದನ್ನು ಹೋಗಲ್ಲ ಅನ್ನೋದು ತಪ್ಪು. ಹಾಗಾಗಿ ಸುಮ್ಮನೆ ಕರ್ಕೊಂಡು ಅಥವಾ ಮೀಟರ್ ಮೇಲೆ ಜಾಸ್ತಿ ಹಾಕೋದು ಮುಖ್ಯವಾಗಿ ರಾಜಾಜಿನಗರ ಅದು ರೈಲ್ವೆ ಸ್ಟೇಷನ್ ಮತ್ತು ಮೆಜೆಸ್ಟಿಕ್ ಕಡೆ ನಡೆಯುತ್ತೆ. ಜೊತೆಗೆ ಬಸ್ ತುಂಬ ಕಡೆ ಬೆಳಗ್ಗೆ ಬರುತ್ತಲ್ಲ, ನೀವು ಕಾರವಾರ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಹೀಗೆ ನೈಟ್ ಟ್ರಾವೆಲ್ ಮಾಡಿಕೊಂಡು ಲಗೇಜ್ ತಗೊಂಡು ಬೆಳಗ್ಗೆ ಬಂದಿರುತ್ತೆ. ಆ ಬೆಳಗ್ಗೆ ಬರುವಾಗ ಸರಿ ಸುಮಾರು 5ರಿಂದ 6 ಗಂಟೆ 7 ಗಂಟೆ ಆಗಿರುತ್ತೆ. ಬಸ್ ಬರುವ ಸ್ಥಳದಲ್ಲಿ ಅನೇಕ ಆಟೋಗಳು ನಿಂತಿರುತ್ತೆ, ಸಾಲಾಗಿ ನಿಂತಿರುತ್ತೆ. ಆದರೆ ನೀವು ಕೇಳಿ, ಎಲ್ಲಿಗೆ ಬರಬೇಕಂದ್ರೂ ಕೂಡ ಮಿನಿಮಮ್ 1 ಕಿಲೋಮೀಟರ್ ಇದ್ರೂ ಕೂಡ ಅವ್ರು 100 ರೂಪಾಯಿ ಕಡಿಮೆ ಹಾಕೋದಿಲ್ಲ. ನೀವು ರಾಜಾನಗರದಿಂದ ಮಲ್ಲೇಶ್ವರಂ ಬರಬೇಕಂದ್ರೂ 100-150 ರೂಪಾಯಿ ಅಂತಾರೆ. ನೀವು ಅನೇಕ ಕಡೆ ಇಂಥವನ್ನು ನಡೀತು. ಹಾಗಾಗಿ ಆಟೋ ಚಾಲಕರು ಅಂದರೆ ಆಟೋ ಮಾಲೀಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಓಕೆ, ಬೆಳಿಗ್ಗೆ 7 ಬಂದಿರ್ತಾರೆ, 5 ಗಂಟೆ 6 ಗಂಟೆ ಬಂದಿರ್ತಾರೆ, ಸ್ವಲ್ಪ ಜಾಸ್ತಿ ಕೇಳಿರ್ತಾರೆ ಎನ್ನುವುದು ಓಕೆ. ಆದರೆ ಒಂದು ಲೆವೆಲ್ ತನಕ ಓಕೆ, ನೀವು ಅದನ್ನು 2ಕ್ಕಿಂತ 3 ಪಟ್ಟು ಕೇಳಿದ್ರೆ ಅದು ಕೆಲವೊಂದ್ಸಲ ಅದು ಅನ್ಯಾಯವಾಗುತ್ತೆ, ಅದು ಕೂಡ ಪ್ರಯಾಣಿಕ ಹೊರೆಯಾಗುತ್ತೆ ಅಥವಾ ಜನಸಾಮಾನ್ಯ ಹೊರೆಗೆ ಆಗುತ್ತೆ. ಇವೆಲ್ಲ ದೃಷ್ಟಿಯಿಂದ ಜಗದೀಶ್ ಅವರು ಆರೋಪವನ್ನು ಏನೇ ಮಾಡಿದ್ರು ಕೂಡ ನೀವು ಕೂಡ ಅಂದರೆ ಆಟೋ ಚಾಲಕರು ಕೂಡ, ಆಟೋ ಸಂಘದವರು ಕೂಡ ಕೆಲವೊಂದ್ಸಲ ನಿಮ್ಮ ಸಂಘದವರಿಗೆ ಅಥವಾ ಆಟೋದವರಿಗೆ ಸ್ವಲ್ಪ ಬುದ್ಧಿ ಮಾತನ್ನು ಹೇಳಬೇಕಾಗುತ್ತೆ. ಓಕೆ, ಜೀವನೋಪಾಯಕ್ಕಾಗಿ ನೀವು ತಿಂಗಳ ಗಟ್ಟಲೆ ದುಡಿಬೇಕಾಗುತ್ತೆ. ಒಂದು ದಿನ ರಜೆ ಹಾಕಿದ್ರು ಕೂಡ ನಿಮ್ಗೆ 1,000 ರೂಪಾಯಿ ಲಾಸ್ ಆಗುತ್ತೆ. 1,000 ರೂಪಾಯಿ ದುಡ್ದಿಲ್ಲ ಅಂದರೆ ಆಟೋ ಬಾಡಿಗೆಯನ್ನು ಕಟ್ಟಿ 250 ರೂಪಾಯಿ ಆಟೋ ಬಾಡಿಗೆಯನ್ನು ಕಟ್ಟಿ ನಿಮ್ಗೆ 1,000 ರೂಪಾಯಿ ನಿಮ್ಮ ಪಾಕೆಟ್ ಇಲ್ಲಾಂದರೆ ನಿಮ್ಮ ಜೀವನೋಪಾಯ ಕೂಡ ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಗೆ 6ರಿಂದ 7,000 8,000 ರೂಪಾಯಿ ಬಾಡಿಗೆ ಕಟ್ಟಬೇಕಾಗುತ್ತೆ. 20,000 ರೂಪಾಯಿ ಉಳಿದ್ರೂ ಕೂಡ ದಿನಸಿ ಸಾಮಾನು, ಮಕ್ಕಳ ಫೀಸು, ಅದು ಇದು ಎಲ್ಲವೂ ಕೂಡ ನಿಮ್ಗೆ 20,000 ರೂಪಾಯಿ ತಿಂಗಳಲ್ಲಿ ಉಳಿತಾಯದ್ದು ಯಾವುದಕ್ಕೂ ಸಾಕಾಗಲ್ಲ. ಹಾಗಾಗಿ ನಿಮಗೂ ಕೂಡ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ 2 ದಿನ 3 ದಿನ ನೀವು ರಜೆ ಹಾಕ್ಬಿಟ್ರೆ ಯಾವುದೋ ಒಂದು ಸರ್ಕಾರಿ ನೌಕರಿ, ಅದು ಯಾವುದೋ ಪ್ರೈವೇಟ್ ಕಂಪ್ನಿಯಲ್ಲಿ ಸಂಡೇ ರಜೆ ಸಿಗುತ್ತೆ ಅಥವಾ ಮಂಡೇ ರಜೆ ಸಿಗುತ್ತೆ ಅನ್ನೋದಷ್ಟು ನಿಮ್ಗೆ ರಜೆ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ನಿಮ್ಮ 1 ದಿನದ ರಜೆ ಕೂಡ ನಿಮ್ಗೆ ಲಾಸ್ ಆಗುತ್ತೆ. ಹಾಗಾಗಿ ನಿಮಗೆ 1,000ರಿಂದ 1,500 ರೂಪಾಯಿ ನಿಮ್ಗೆ ದಿನಕ್ಕೆ ಬೇಕೇ ಆಗುತ್ತೆ. ಅಂದರೆ ಎಲ್ಲ ಖರ್ಚನ್ನು ತೆಗೆದು, ಪೆಟ್ರೋಲ್ ಖರ್ಚು ಜೊತೆಗೆ ಆಟೋ ಬಾಡಿಗೆ ಎಲ್ಲ ತೆಗೆದು ಕೂಡ ನಿಮ್ಗೆ 1,000 ರೂಪಾಯಿ 1,500 ರೂಪಾಯಿ ಉಳಿದಿಲ್ಲ ಅಂದರೆ ನಿಮ್ಮ ಜೀವನೋಪಾಯ ಕೂಡ ಕಷ್ಟ ಆಗುತ್ತೆ. ಆದರೆ ನಿಮ್ಮ ಕಷ್ಟವನ್ನು ಯಾವುದೇ ಕಾರಣಕ್ಕೂ ಕೂಡ ಜನಸಾಮಾನ್ಯ ಮೇಲೆ ಹೇರಬಾರ್ದು, ಅದು ಕೂಡ ಅನ್ಯಾಯವಾಗುತ್ತೆ. ಈ ಎಲ್ಲ ದೃಷ್ಟಿಯಿಂದ ನೋಡೋದಾದ್ರೆ ಆಟೋ ಚಾಲಕರ ಕೆಲವೊಂದು ನಿಯತ್ತಿನ ಆಟೋ ಚಾಲಕರ ಜೀವನ ತುಂಬಾ ಕಷ್ಟದಲ್ಲಿದೆ. ಅವರಿಗೆ ಸರ್ಕಾರ ಕೂಡ ಒಳ್ಳೆಯದನ್ನು ಮಾಡಬೇಕಾಗುತ್ತೆ. ಸರ್ಕಾರ ಕೂಡ ಕೆಲವೊಂದು ಅವರಿಗೆ ರಿಯಾಯಿತಿಯನ್ನು ಕೊಡಬೇಕಾಗುತ್ತೆ. ಯಾಕಂದರೆ ನೀವು ಎಷ್ಟೇ ಓಡಿಸಿದ್ರು ಕೂಡ ನೀವು ಎಲ್ಲ ಸೇರಿಸಿದ್ರು ಕೂಡ 1,000-1,500 ರೂಪಾಯಿ ಆಗಲ್ಲ. ಅದರಲ್ಲಿ ಪೆಟ್ರೋಲ್ ಚಾರ್ಜು ಅಥವಾ ಡೀಸೆಲ್ ಚಾರ್ಜು ಅಥವಾ ಆಟೋ ಬಾಡಿಗೆ, ಆಮೇಲೆ ದಿನ ಸೌಕಳಿ, ಆಮೇಲೆ ಆಟೋ ಖರ್ಚು ಅಂದರೆ ಅವರಿಗೆ ಡ್ಯಾಮೇಜ್ ಎಲ್ಲ ಸೇರಿದ್ರು ಕೂಡ ನಿಮಗೆ ಒಬ್ಬೊಬ್ಬರು 500-300 ತಗೊಂಡು ಮನೆಗೆ ಹೋಗೋರಿದ್ದಾರೆ. ಹಾಗಾಗಿ ಇವೆಲ್ಲ ದೃಷ್ಟಿಯಿಂದ ನೋಡ್ತಾ ಇದ್ರೆ ಆಟೋ ಚಾಲಕರು ಕೂಡ ಅತ್ಯಂತ ಭರಿತವಾಗಿ ಜೀವನವನ್ನು ಸಾಗಿಸ್ತಾ ಇಲ್ಲ. ಆದರೆ ಕೆಲವೊಂದು ನಾನು ಹೇಳಿದ್ನಲ್ಲ, ಮೆಜೆಸ್ಟಿಕ್ಕು ಅಥವಾ ರೈಲ್ವೆ ಸ್ಟೇಷನ್ ಅವರು ಕೂಡ ಸ್ವಲ್ಪ ಕೆಲವೊಂದು ವ್ಯವಹಾರದಲ್ಲಿ ಪಾಲ್ಗೊಳ್ತಾರೆ. ಅದನ್ನು ಬಿಟ್ಟು ಆಟೋ ಚಾಲಕರು ಲೈಸೆನ್ಸ್ ಇಲ್ಲದೆ ಓಡಿಸಿದ್ರು ಕೂಡ ಅವರ ಜೀವನೋಪಾಯ ಕಷ್ಟವಾಗಿದೆ. ಯಾಕಂದರೆ ಏನಾದರೂ ಸಮೃದ್ಧಿಯಾಗಿ ಅವರು ಆಟೋವನ್ನು ಓಡಿಸ್ಕೊಂಡು ದುಡ್ಡು ಸಂಪಾದನೆ ಮಾಡಿದ್ರೆ ಅವರು ಕೂಡ ಆಟೋ ಕೆಲಸ ಬಿಟ್ಕೊಂಡು ಬೇರೆ ಕೆಲಸನೇ ಮಾಡ್ಬೋದಿತ್ತು ಅಥವಾ ಕಾರ್ ತಗೊಂಡು ಅಥವಾ ಏನೋ ದೊಡ್ಡ ಬಿಸ್ನೆಸ್ ಮಾಡ್ಬೋದಿತ್ತು. ಆದರೆ ಅವರಿಗೆ ಅಂತ ಸೌಲಭ್ಯ ಸಿಗ್ತಾ ಇಲ್ಲ. ಏನೋ ಒಂದ್ಸಲ ಬಾಡಿಗೆ ಸಿಗುತ್ತೆ, 300 ರೂಪಾಯಿ ಬಾಡಿಗೆ ಸಿಗುತ್ತೆ, ಆದರೆ ಮತ್ತೆ 2 ದಿನ ಸಿಗಲ್ಲ ಎನ್ನುವ ದೃಷ್ಟಿಯಲ್ಲಿ ಕೂಡ ಅವರ ಸಂಘದವರು ಅಥವಾ ಅವ್ರಿಗೆ ಕಷ್ಟ ಅವರಿಗಿದೆ. ಆದರೆ ಎಲ್ಲವನ್ನ ನೋಡ್ತಾ ಇದ್ರೆ ಆಟೋ ಚಾಲಕರ ಸಂಘದವರು ಕೂಡ ತಮ್ಮ ಆಟೋ ಸಂಘದವರಿಗೆ, ಆಟೋ ಚಾಲಕರಿಗೆ ಸ್ವಲ್ಪ ಬುದ್ಧಿಯನ್ನು ಹೇಳಬೇಕಾಗುತ್ತೆ. ಜೊತೆಗೆ ಲಾಯರ್ ಜಗದೀಶ್ ಅವರು ಏನೇ ಆರೋಪ ಮಾಡಿದ್ರು ಕೂಡ ಅದು ಆರೋಪ ಅಥವಾ ಪ್ರತಿಭಟನೆ ಅಥವಾ ಅದು ಸ್ಟೇಷನ್ ಇರುತ್ತೆ. ಆದರೆ ಅದಕ್ಕೆ ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ 3 ದಿನದ ಪ್ರತಿಭಟನೆ 3 ದಿನವಾಗಿ ಇರುತ್ತೆ ಅನ್ನೋದು ಕೂಡ ಅನೇಕರ ಅಭಿಪ್ರಾಯವಾಗಿದೆ. ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಇದ್ರೆ
ಆರೋಪ ಪ್ರತ್ಯಾರೋಪ ಎಲ್ಲರೂ ಕೂಡ ಡಿಪೆಂಡ್ ಮಾಡ್ಕೊತಿದ್ರೆ. ಅವರು ಆಟೋ ಬೈಕ್ ಟ್ಯಾಕ್ಸಿ ಬೇಕಂತ ಹೇಳ್ತಾ ಇದ್ರೆ ನೀವು ಬೈಕ್ ಟ್ಯಾಕ್ಸಿಯಿಂದ ಸೇಫ್ ಅಲ್ಲ, ಅದು ಓಲಾ ಒಬ್ಬರು ಕೂಡ ಮೋಸ ಮಾಡುತ್ತೆ, ಆಟೋ ಚಾಲಕರು ಮೀಟರ್ ಇಟ್ಕೊ ಓಡಿಸಿ ಅಂತ ನೀವು ಕೂಡ ನಿಮ್ಮ ಚಾಲಕರಿಗೆ ಹೇಳ್ತಾ ಇದ್ರಿ. ಇವೆಲ್ಲದರ ಮಧ್ಯೆ ವಯಸ್ಸಾದಂಥ ಆಟೋ ಚಾಲಕರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವಮಾನ ಆಗಬಾರ್ದು. ಅವರು ಕೂಡ ತಮ್ಮ ಇಡೀ ವಯಸ್ಸಿನಲ್ಲಿ ಜೀವನೋಪಾಯಕ್ಕಾಗಿ ಯಾವುದೇ ಒಂದು ಕೆಟ್ಟ ದಂಧೆಯನ್ನು ಮಾಡದೆ ಸರಳವಾಗಿ ಜೀವನ ಮಾಡಿಕೊಂಡು ಮೀಟರ್ ಹಾಕೊಂಡು ಕಷ್ಟದ ಜೀವನದಲ್ಲೂ ದೇಹ ಸ್ಪಂದನೆ ಮಾಡಲಿಲ್ಲ ಅಂದ್ರೂ ಕೂಡ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ 3 ದಿನದ ಪ್ರತಿಭಟನೆ, 3 ದಿನದ ನೋಟಿಸ್, 3 ದಿನದ ಹೋರಾಟ, 3 ದಿನದ ಪ್ರತ್ಯಾರೋಪ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇವೆಲ್ಲದರ ಮಧ್ಯೆ ವಯಸ್ಸಾದ ಆಟೋ ಚಾಲಕರಿಗೆ ಸಿಗಬೇಕಾದ ಗೌರವ, ಮಾನ ಮರ್ಯಾದೆ ಸಿಗಲೇಬೇಕೆನ್ನುವುದು ಕೂಡ ನಮ್ಮ ಕಳೆಯ ವಿನಂತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.